ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಮತ್ತು ಕೃಷಿ ಇಲಾಖೆಯ ದೇವದುರ್ಗ ರಾಯಚೂರು ವತಿಯಿಂದ ನಾವು ರೈತರ ಒಂದು ಹೊಲದಲ್ಲಿ ನಾವು ಸೂರ್ಯಕಾಂತಿ ಬೆಳೆಯ ಒಂದು ಕ್ಷೇತ್ರೋತ್ಸವ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಎಣ್ಣೆಕಾಳು ಬೆಳೆಗಳ ಯೋಜನೆಯಲ್ಲಿ ನಾವು ಏನು ಮಾಡಿದ್ವಿ 700 ಅಂತ ಉಚಿತವಾಗಿ ಒಂದು ಪ್ರಾತ್ಯಕ್ಷಿಕೆ ಮಾಡೋಕ್ಕೆ ಕೊಟ್ಟಿದ್ದೀವಿ. ಈ ದಿನ ಅವರ ಒಂದು ಬೆಳೆ ಕಟಾವಿನ ಹಂತದಲ್ಲಿದೆ. ಇವತ್ತು ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿದಂತಹ ಈ ಒಂದು ಭಾಗದ ಒಂದು ಪ್ರಗತಿಪರ ರೈತರಾದಂಥ ಸಿದ್ಲಿಂಗೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಮಾತುಗಳನ್ನ ಕೇಳೋಣ. ನಮಸ್ಕಾರ ರೈತ ಸರ್. ನಮಸ್ಕಾರ. ಇವತ್ತು ನೀವು ಈ ಹೊಲಕ್ಕೆ ಬಂದು ನೀವು ಪ್ರಾತ್ಯಕ್ಷಿಕೆ ನೋಡ್ತಾ ಇದ್ದೀರಾ. ಈ ಬೆಳೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಸೂರ್ಯಕಾಂತಿ ಬೆಳೆ ಸರ್, ನಾವು ಮೂಲಭೂತವಾಗಿ ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ ಉತ್ಪಾದನೆಯಲ್ಲಿ ನಾವು ಬಟ್ ಇವತ್ತಿನ ವ್ಯವಸ್ಥೆಯಲ್ಲಿ ನಾವೇನಂದರೆ ಇಂಡೋನೇಷ್ಯಾ ಆಗಿರ್ಬೋದು ಅಥವಾ ಇನ್ನೊಂದು ಇಸ್ರೇಲ್ ಅಲ್ಲ ಸರ್, ಇನ್ನೊಂದು ದೇಶ, ಇವೆರಡು ದೇಶದಿಂದ ನಾವು ಆಮದು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಸರ್. ಯಾಕಂದರೆ ಅವರು ಆ ರೈತಾಪಿ ವರ್ಗಗಳು ಅಲ್ಲಿ ವ್ಯಾಪಾರಸ್ಥರು ನಮಗೇನು ಕಲಬೆರಕೆ ಮಾಡಿಕೊಡ್ತಾರೆ ನಮಗೆ ಗೊತ್ತಿಲ್ಲ. ಆ ಎಣ್ಣೆಯನ್ನು ನಾವು ಸಂಪೂರ್ಣವಾಗಿ ನಂಬಿಕೊಂಡು ನಾವೇನಾದರೂ ಊಟ ಮಾಡ್ತೀವಿ. ನಮಗೆ ಇವತ್ತು ರೋಗಗಳು ಉತ್ಪಾದನೆ ಆಗೋಕ್ಕೆ ಕಾರಣ ಆ ಕಲುಷಿತ ಎಣ್ಣೆಯನ್ನು ನಾವು ತಿನ್ನೋದ್ರಿಂದ. ಈಗ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ, ಭಾರತ ಸರ್ಕಾರ ಜನರಲ್ಲಿ ಜಾಗೃತಿ ಮೂಡಿಸಿ, ರೈತಾಪಿ ವರ್ಗದಲ್ಲಿ ಜಾಗೃತಿ ಮೂಡಿಸಿ, ನಮಗೆ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಮತ್ತು ಜನತೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಎಣ್ಣೆನೂ ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಮುಖಾಂತರ ನಮ್ಮನ್ನು ಜಾಗೃತಿಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ಇವತ್ತು ನೀವೇನಾದರೂ ಈ ಸಂಕಣ ತಳಿಯನ್ನು ಕಂಡುಹಿಡಿದು ನಮಗೇನಂದರೆ ಇಳುವರಿ ಮೂಲಕ ಜಾಸ್ತಿ ಉತ್ಪಾದನೆ ಮಾಡ್ಬೋದು ಅಂತಕ್ಕಂಥ ಪ್ರಾತ್ಯಕ್ಷಿಕ ವ್ಯವಸ್ಥೆಯನ್ನು ತಾವು ತೋರಿಸಿಕೊಟ್ಟಿದ್ದೀರಿ. ಹೌದು, ನಿಜವಾಗ್ಲೂ ಏನಾಗ್ತಿದೆ ಅಂದರೆ ರೈತರು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಆಹಾರ ಭದ್ರತೆ ಭಾಳ ಮುಖ್ಯ, ಆಮೇಲೆ ಪರಿಶುದ್ಧವಾದ ಆಹಾರ ತಿನ್ನೋದು ಕೂಡ ಅಷ್ಟೇ ಮುಖ್ಯ. ಎಣ್ಣೆಕಾಳು ಬೆಳೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಅದರ ಮುಖಾಂತರ ಉತ್ತಮವಾದಂಥ ಸಂಕಲನ ತಳಿಗಳು ಕೂಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಅಂತ ತಳಿಗಳು ಇವತ್ತು ರೈತರ ಹೊಲದಲ್ಲಿ ಇಷ್ಟೆಲ್ಲ ಒಳ್ಳೆಯ ಇಳುವರಿ ಕೊಡ್ತಿದೆ ಅಂದರೆ, ಇದರಿಂದ ರೈತರು ತುಂಬ ಒಂದು ಲಾಭ ತೆಗೆದುಕೊಂಡಿದ್ದಾರೆ ಅಂತ ನಮ್ಮ ರೈತರು ಹೇಳ್ತಿದ್ದಾರೆ. ಆಮೇಲೆ ಸರ್, ಈಗ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಬೆಳೆ ಹೆಚ್ಚು ಆಗ್ಬೋದಾ ಸರ್ ಈ ಭಾಗದಲ್ಲಿ? ಸರ್, ಖಂಡಿತವಾಗಲು. ಯಾಕಂದರೆ ನಾವು ಇವತ್ತು ಭತ್ತ ಮತ್ತು ಮೆಣಸಿನಕಾಯಿ ಮತ್ತು ಹತ್ತಿ ನಮ್ಮ ದೇಶದಲ್ಲಿ ಅಂದರೆ ಏಷ್ಯಾ ಖಂಡದಲ್ಲೇ 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಯಚೂರು ಮಾರುಕಟ್ಟೆ, ಅದನ್ನು ಕೂಡ ಇವತ್ತೇನೆಂದರೆ ಸಾಕಾಗಷ್ಟು ಪ್ರೊಡಕ್ಷನ್ ಆಗಿ ಅದು ಬೆಲೆ ಏರಿಳಿತಗಳ ಮುಖಾಂತರ ನಮಗೆ ರೈತರಿಗೆ ಹೊಡೆತ ಕೊಡ್ತಾ ಇದೆ. ಜೊತೆಗೆ ನಾವು ಆಹಾರ ಧಾನ್ಯ ಅಂದರೆ ಏಕ ವ್ಯವಸ್ಥೆಯಲ್ಲಿ ನಾವು ಹೋಗಿರ್ತಕ್ಕಂಥ ಭತ್ತ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ. ಆದರೆ ಎಲ್ಲ ದೇಶಗಳಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಸುಮಾರು 75ರಿಂದ 80 ಕೃಷಿಕರ ವ್ಯವಸ್ಥೆ ಇರುವುದರಿಂದ ನಮಗೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು 1 ವರ್ಷಗಳ ಕಾಲ ಬದುಕಿಸುವಷ್ಟು ಶಕ್ತಿ ಆಹಾರ ಸಂಗ್ರಹ ನಮ್ಮ ದೇಶದಲ್ಲಿ. ಹೌದು, ಮುಖ್ಯವಾಗಿ ಏನಂದರೆ ವಿಚಾರ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಓನ್ಲಿ ವಾಣಿಜ್ಯ ಬೆಳೆಗಳಾದ ಹತ್ತಿ, ಮೆಣಸಿನ ಗಿಡ ಮತ್ತು ಭತ್ತವನ್ನು ಬೆಳೆದರೆ ಸಾಲದು, ಅದರ ಜೊತೆಗೆ ನಾವು ದ್ವಿದಳ ಧಾನ್ಯಗಳು ಕೂಡ ಬೆಳಿಬೇಕು, ಎಣ್ಣೆಕಾಳುಗಳು ಕೂಡ ಬೆಳಿಬೇಕು. ಆವಾಗ ಮಾತ್ರ ನಮ್ಮ ಆಹಾರ ದೇಶದ ಭದ್ರತೆ ಸುಭದ್ರವಾಗಿರುತ್ತೆ. ಇನ್ನು ಬೇರೆ ಬೇರೆ ದೇಶಗಳಿಗೂ ಕೂಡ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿರ್ಬೋದು, 1,32,000 ಕೋಟಿಯಷ್ಟು ನಾವು ಕೋಟಿಯಷ್ಟು ನಾವು ಎಣ್ಣೆಕಾಳು ಬೆಳೆಗಳನ್ನ ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ತಿದ್ದೀವಿ. ಓನ್ಲಿ ನಮಗೆ 44% ಅಷ್ಟೇ ನಾವು ಬೆಳೀತಿದ್ದೀವಿ. ಅಂದರೆ ಸದ್ಯ ನಾವು 38 ಮಿಲಿಯನ್ ಟನ್ನಷ್ಟು ಎಣ್ಣೆಕಾಳುಗಳನ್ನು ನಾವು ಬೆಳೀತಿದ್ದೀವಿ. ಇದನ್ನು ನಾವು 70 ಮಿಲಿಯನ್ ಟನ್ಗಳಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮುಟ್ಟಿಸಬೇಕು.